ಮನೆಗೆ ಯಾವಾಗ ರಿಲೇಟಿವ್ಸ್ ಬಂದ್ರು ಸಹ ಇನ್ನೂ ಹಳೆ ಕಾಲದ ತರ ಟೀ ಕಾಫಿ ಲೆಮನ್ ಜ್ಯೂಸ್ ಈ ತರ ಸರ್ವ್ ಮಾಡ್ತಿದ್ರೆ ಒಂದ್ಸರ್ತಿ ಈ ಹೊಸ ಡ್ರಿಂಕ್ ನ ಟ್ರೈ ಮಾಡಿ ನಿಮ್ ನೆಂಟ್ರಂತೂ ನಿಮ್ಮನ್ನ ಮರೆಯೋದೇ ಇಲ್ಲ. ಇದನ್ನ ಮಾಡೋದಕ್ಕೆ ಈ ಬಾದಾಮ್ ಗೊಂದೊಂದು ಮಾತ್ರ ರೆಡಿ ಮಾಡಿ ಇಟ್ಕೊಂಡಿದ್ರೆ ಸಾಕು. ಫ್ರಿಜ್ ಅಲ್ಲಿ ಇಟ್ರೆ ಆಲ್ಮೋಸ್ಟ್ 3 to 4 days ಇರುತ್ತೆ. ನೆಕ್ಸ್ಟ್ ಒಂದು ಬಾಳೆಹಣ್ಣನ್ನ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಳ್ಳೋಣ. ನೋಡಿ ಈ ತರ. ಈಗ ಸಪೋಸ್ ನೀವೇನಾದ್ರೂ ಲಾರ್ಜ್ ಕ್ವಾಂಟಿಟಿಯಲ್ಲಿ ಮಾಡ್ತಿದ್ರೆ ದೊಡ್ಡದಾಗಿರೋ ಒಂದು ಬೌಲ್ ತಗೊಳ್ಳಿ. ಇಲ್ಲ ಅಂದ್ರೆ ಒಬ್ರಿಗೆ ಸರ್ವ್ ಮಾಡೋದಾದ್ರೆ ಬಾದಾಮ್ ಗೊಂದ್ ಒಂದು ಗ್ಲಾಸಿಗೆ 1-2 ಸ್ಪೂನ್ ಹಾಕೊಳ್ಳೋಣ. ಇದ್ ನಂತರ ಹೆಚ್ಚಿಟ್ಕೊಂಡಿರೋ ಬಾಳೆಹಣ್ಣು ಸ್ವಲ್ಪ ಸೇರ್ಸೋಣ. ಬಾಳೆಹಣ್ಣು ಸೇರಿಸಿದ ನಂತರ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಬಾದಾಮ್ ಮಿಲ್ಕ್ ಪೌಡರ್, ಅದನ್ನ ತಗೊಳ್ಳೋಣ. ಅದೊಂದು ಸ್ಪೂನ್ ಆ್ಯಡ್ ಮಾಡಿ ನಂತರ ಸಿಹಿ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡಿ ತೆಂಗಿನ ಹಾಲನ್ನ ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡಿದ್ರೆ ಟೇಸ್ಟಿ ಆ್ಯಂಡ್ ಈಸಿ ಆಗಿರುವಂಥ ಒಂದು ವೆಲ್ಕಮ್ ಡ್ರಿಂಕ್ ರೆಡಿ. ಸಪೋಸ್ ಇದನ್ನ ನೀವು ಬೇಸಿಗೆಗಾಲದಲ್ಲಿ ಕೊಡೋದಾದ್ರೆ ಸ್ವಲ್ಪ ಐಸ್ ಕ್ಯೂಬ್ಸ್ ಆ್ಯಡ್ ಮಾಡಿದ್ರು ಸಹ ಚೆನ್ನಾಗಿರುತ್ತೆ. ಈ ಡ್ರಿಂಕ್ ಮಾಡೋದಕ್ಕೆ ಯಾವುದೇ ತರ ಗ್ಯಾಸ್ ಸಹ ಹಚ್ಚೋಗಿಲ್ಲ. ಜಸ್ಟ್ ಈಸಿ ಆ್ಯಂಡ್ ಸಿಂಪಲ್ ಆಗಿ ಆಗ್ಬಿಡುತ್ತೆ.